ಗೊತ್ತಿಲ್ಲ. ನಾನು ಈಗ ಇದನ್ನು ಹೇಳಿದ ತಕ್ಷಣ ಶುರು ಆಗುತ್ತೆ ಈಗ ಬಕೆಟು ಗಿಕ್ಕಿಟ್ಟು ಏನೋ ಭಕ್ತ ಗಿಕ್ತ ಅಂತೆಲ್ಲ, ಅದೆಲ್ಲ ಏನಿಲ್ಲ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ಇನ್ನೊಂದು ವಿಡಿಯೋ ಇದೆ, ಅದನ್ನು ನೋಡ್ಕೊಂಬನ್ನಿ, ಆಮೇಲೆ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. तो आज हम तुमको जूता पहना रहे हैं, लेकिन बाद में फिर कभी ऐसा करना नहीं है। नहीं। कभी नहीं। काम करना चाहिए, ऐसा क्यों कर रहे हो? अपने आप को कष्ट दे रहे हो। ठीक से आ गया? हाँ। जूते पहनते रहना। ಓಕೆ, ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಪ್ರಧಾನಮಂತ್ರಿಗಳು ಅವ್ರದ್ದೇ ಪೇಜ್ನಲ್ಲಿ ನಿನ್ನೆ ಇದನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಒಂದು 24 ಗಂಟೆ ಆಯಿತು ಅವರು ಈ ವಿಡಿಯೋ ಶೇರ್ ಮಾಡಿಕೊಂಡು. ಇದು ಅವರು ಯಮುನಾ ನಗರ್ಗೆ ನಿನ್ನೆ ಯಾವುದೋ ಒಂದು 800 ಮೆಗಾವ್ಯಾಟ್ದು ಯಾವುದೋ ಒಂದು ಯೋಜನೆನ ಉದ್ಘಾಟನೆಗೇನೋ ಹೋದಾಗ ಅಲ್ಲಿ ಒಬ್ಬರನ್ನ ಭೇಟಿ ಮಾಡಿದ್ರಂತೆ. ಅವರ ಜೊತೆಗೆ ಇರುವಂಥ ಈ ವಿಡಿಯೋನ ನಿನ್ನೆ ಶೇರ್ ಮಾಡಿಕೊಂಡು ಅದ್ರ ಬಗ್ಗೆ ಸಾಕಷ್ಟು ವಿಶ್ಲೇಷಣೆಗಳನ್ನು ಕೊಟ್ಟಿದ್ರು. ಏನಪ್ಪ ಅಂತಂದರೆ, ಈ ಮನುಷ್ಯನ ಹೆಸರು ಶ್ರೀ ರಾಮ್ಪಾಲ್ ಕಶ್ಯಪ್ ಅಂತ. ಈ ವ್ಯಕ್ತಿ ಬಿ ಜೆ ಪಿಯ ಕಾರ್ಯಕರ್ತ, ಬಹಳ ವರ್ಷಗಳಿಂದ ಬಿ ಜೆ ಪಿಗೆ ದುಡಿತಾ ಇರುವಂತಹ ಮನುಷ್ಯ. ಈ ಮನುಷ್ಯ 14 ವರ್ಷದ ಹಿಂದೆ ಒಂದು ಶಪಥ ಮಾಡ್ತಾರೆ. ಏನು ಅಂತಂದರೆ, ಮೋದಿಯವರು ಈ ದೇಶದ ಪ್ರಧಾನಿಯಾಗಬೇಕು ಮತ್ತು ಅವರನ್ನು ನಾನು ಭೇಟಿ ಮಾಡಬೇಕು, ಅಲ್ಲಿಯವರೆಗೂ ನಾನು ಕಾಲಿಗೆ ಚಪ್ಪಲಿ ಹಾಕಲ್ಲ, ಶೂ ಹಾಕಲ್ಲ ಅಂತ ಡಿಸೈಡ್ ಮಾಡ್ತಾರೆ 14 ವರ್ಷದ ಹಿಂದೆ. ಸೊ ಅದಾಗಿ 4 ವರ್ಷಕ್ಕೆ ಮೋದಿಯವರು ಪ್ರೈಮ್ ಮಿನಿಸ್ಟ್ರೇನೋ ಆಗ್ತಾರೆ. ಬಟ್ ಅವ್ರ ಭೇಟಿ ಇವ್ರಿಗೆ ಸಾಧ್ಯ ಆಗೋದಿಲ್ಲ, ಅದಕ್ಕೆ ಇನ್ನೂ 10 ವರ್ಷ ಕಾಯುತ್ತೆ. ಮೊನ್ನೆ ಅವರಿರುವಂತಹ ಕೈತಾಲ್ ಹತ್ತತ್ರದಲ್ಲೇ ಇರುವಂತಹ ಕ್ಷೇತ್ರದಲ್ಲಿ ಯಮುನಾ ನಗರಕ್ಕೆ ಹೋಗಿದ್ದರಿಂದ ಅಲ್ಲಿ ಇವ್ರ ಬಗ್ಗೆ ತಿಳಿದು ಮೋದಿಯವರು ಅವರನ್ನು ಆಹ್ವಾನಿಸಿ, ಮೋದಿಯವರೇ ಒಂದು ಪೇರ್ ಶೂವನ್ನು ತರಿಸಿ ಅವರನ್ನು ವೆಲ್ಕಮ್ ಮಾಡಿ, ಶೂ ಕೊಟ್ಟು ಕರೆಕ್ಟ್ ಇದೆಯಾ ಸೈಜ್ ಅಂತ ಅವರೇ ಎಲ್ಲ ಚೆಕ್ ಮಾಡಿ, ಇನ್ಮೇಲೆ ಈ ಥರ ಎಲ್ಲ ಮಾಡಬಾರ್ದು, ನಿಮ್ಮ ಪ್ರೀತಿ ನನಗೆ ಖುಷಿ ಕೊಡುತ್ತೆ, ಆದರೆ ಇದನ್ನು ಮಾಡೋ ಬದಲು ನೀವು ಸಮಾಜಮುಖಿಯಾಗಿ ಮತ್ತು ದೇಶ ಕಟ್ಟುವ ನಿಟ್ಟಿನಲ್ಲಿ ಒಂದಿಷ್ಟು ಕೆಲಸ ಮಾಡಬೇಕು ಅಂತ ಹೇಳಿ ಅವರಿಗೆ ಹೇಳಿ ಶೂವನ್ನು ಹಾಕಿಸಿ, ಇನ್ಮೇಲೆ ಯಾವತ್ತೂ ಈ ಥರದ ಶಪಥಗಳನ್ನು ಮಾಡಬಾರ್ದು, ಹಾಕಬೇಕು, ಇನ್ಮೇಲೆ ಶೂ ಚಪ್ಪಲಿ ಹಾಕ್ಕೊಂಡು ಓಡಾಡಬೇಕು ಅಂತ ಹೇಳಿ ಅವರನ್ನು ಕಳಿಸ್ಕೊಟ್ಟಿದ್ದಾರೆ ಅಲ್ಲಿಂದ. ಸೊ ಈ ವಿಡಿಯೋ ಸಾಕಷ್ಟು ಅಂದರೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂದಿದೆ. ಅಂದರೆ ತುಂಬ ಜನಕ್ಕೆ ಒಂಥರ ಒಂದು ದೇಶದ ಪ್ರಧಾನಮಂತ್ರಿಯಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಕಾಲನ್ನ ಮುಟ್ಟೋದು ಅಥವಾ ಅವನಿಗೊಂದು ಶೂ ತಂದು ಕೊಡೋದು ಅಂತಂದರೆ, ನಾನು ಹೇಳೋದು ಒಬ್ಬ ವ್ಯಕ್ತಿಗೆ ಅಥವಾ ಪಕ್ಷದ ಕಾರ್ಯಕರ್ತರಿಗೋ ಅಥವಾ ಈ ದೇಶದ ಜನರಿಗೋ ಒಂದು ಸೆಕ್ಯೂರ್ಡ್ ಫೀಲಿಂಗ್ ಬರುತ್ತೆ. ನೋಡಪ್ಪ, ನೋಡಿ ಮನುಷ್ಯ ಸಣ್ಣದನ್ನು ಗುರುತಿಸ್ತಾರಲ್ಲ ಈ ಮನುಷ್ಯ. ಅಂದರೆ ಇದೇನು ಹೊಸ್ತಲ್ಲ. ಮೋದಿಯವರು ಅವರ ಭಾಷಣಗಳಲ್ಲಿ ಇಲ್ಲಿಯ ತನಕ ಅತ್ಯಂತ ಬುಡಕಟ್ಟು ಜನಾಂಗದಲ್ಲಿ ಅಲ್ಲೇನಾದರೂ ಒಂದು ಸಾಧನೆ ಇತ್ತು ಅಂತಂದರೆ ಅದನ್ನು ಸಹಿತ ಗುರುತಿಸಿ ಮನ್ ಕಿ ಬಾತ್ನಲ್ಲಿ ಅದನ್ನು ಇಡೀ ದೇಶಕ್ಕೆ, ಇಡೀ ಜಗತ್ತಿಗೆ ಹೇಳುವ ಪ್ರಯತ್ನವನ್ನು ಇವತ್ತಲ್ಲ ಸುಮಾರು ಸಲ ಮಾಡಿದ್ದಾರೆ. ಯಾರ್ಯಾರನ್ನೋ ಪರಿಚಯ ಮಾಡಿಸ್ಬಿಟ್ಟಿದ್ದಾರೆ ಅವರು ನಮಗೆ. ಸೊ ಹಾಗೆ ಇವತ್ತು ನೆನ್ನೆ ಈ ವ್ಯಕ್ತಿಯನ್ನು ಪರಿಚಯ ಮಾಡಿಸಿದ್ರು. ಈ ವ್ಯಕ್ತಿ ಅಂದರೆ ನಾನು ಹೇಳೋದು, ಒಬ್ಬ ಮನುಷ್ಯನನ್ನು ಆರಾಧಿಸುವವರು ಅವ್ರ ಎದುರುಗಡೆ ಇದ್ಕೊಂಡೇ ಆರಾಧಿಸಬೇಕು ಅಂತಿಲ್ಲ. ದಿನ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಬಕೆಟ್ ಇಟ್ಕೊಂಡು ಅವ್ರಿಗೆ ಕಾಕ ಹೊಡ್ಕೊಂಡು ಹಾಗೆ ಆರಾಧಿಸಬೇಕು ಅಂತಿಲ್ಲ. ಒಬ್ಬ ಮನುಷ್ಯನ ಬಗ್ಗೆ ಅಭಿಮಾನ ಅನ್ನೋದಿದ್ದರೆ ಅವ್ನು ಎಲ್ಲೋ ಇದ್ದು ಅವ್ರ ಬಗ್ಗೆ ಅವ್ರಿಗೋಸ್ಕರ ಅವ್ನು ಹರಕೆ ಕಟ್ಕೊಂಡು ಅಥವಾ ಅವ್ನು ಶಪಥ ಮಾಡಿಯೋ ನಾನು ಹೇಳೋದು 14 ವರ್ಷದ ಹಿಂದೆ ಅವರು ಗುಜರಾತ್ನ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅವರ ಆಡಳಿತದ ಬಗ್ಗೆ ಸಾಕಷ್ಟು ಚರ್ಚೆಗಳು ಅದು ಇದು ಮಾತುಗಳು ನಡೀತಾ ಇರಬೇಕಾದ್ರೆ ಇತ್ತು ಎಲ್ಲರಿಗೂ ಒಂದು ಪಲ್ಸು, ಮುಂದೊಂದು ದಿನ ಈ ಮನುಷ್ಯ ಬಿ ಜೆ ಪಿಯ ಚುಕ್ಕಾಣಿ ಹಿಡಿದು ದೇಶದ ಪ್ರಧಾನಿ ಆಗ್ತಾರೆ ಅಂಥೇಳಿ ಆಲ್ರೆಡಿ ಅವ್ರನ್ನ ಪೋರ್ಟ್ರೇ ಮಾಡೋಕ್ಕೆ ಶುರು ಮಾಡಿದ ಸಮಯದಲ್ಲಿ ಈ ಮನುಷ್ಯ ಡಿಸೈಡ್ ಮಾಡ್ತಾರೆ, ಇಲ್ಲ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಆ್ಯಂಡ್ ನಾನು ಅವ್ರನ್ನ ಭೇಟಿ ಮಾಡಬೇಕು ಅಂತ. ಅದು ಒಬ್ಬ ಕಾರ್ಯಕರ್ತನನ್ನು ತನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಯಾವ ಲೆವೆಲ್ ಸೆಕ್ಯೂರಿಟಿ ಇರುತ್ತೆ ಅವರಿಗೆ ಅವೆಲ್ಲ ಇರುತ್ತೆ, ಇಲ್ಲ ಅಂತಲ್ಲ. ಏನು ಸುಮ್ಮನೆ ಅವ್ರು ಬರೋ ಟೈಮ್ನಲ್ಲಿ ಏನು ಸುಮ್ಮನೆ ಬಂದ್ರಾ ಹೋಗಿ ಕರೆದಿದ್ದಾರೆ ಅಂತ ಕಳಿಸಲ್ಲ. ಅವ್ರಿಗೂ ಚೆಕಿಂಗ್ಸು ಪ್ರೊಸೆಸ್ಸು ಏನಿದೆ ಎಲ್ಲ ಮುಗಿಸಿ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿಕೊಂಡು ಎಲ್ಲ ಮಾಡಾದ್ಮೇಲೆ ಬಿಟ್ಟಿರ್ತಾರೆ. ಆದ್ರೂ ನಾನು ಕೆಲವ್ರು ಹಾಕ್ತಾರೆ, ನಾನು ಅದ್ರಲ್ಲಿ ನೋಡಿದೆ ಕಮೆಂಟ್ ಇರೋದೆ, ಇವೆಲ್ಲ PR ಸ್ಟಂಟ್ಸು
ಪಬ್ಲಿಸಿಟಿ ಸ್ಟಂಟ್ಸು ಮಾಡಲಿ. ಹಂಗಾದರೆ ಬೇರೆ ದೇಶದ ಯಾವುದಾದ್ರೂ ಪ್ರಧಾನಮಂತ್ರಿಗಳು ಮಾಡೋಕ್ಕೆ ಸಾಧ್ಯ ಇದ್ರೆ ಅದನ್ನು ಯಾವುದಕ್ಕೆ PR ಮಾಡಬೇಕು ಯಾವುದಕ್ಕೆ ಮಾಡಬಾರ್ದು ಗೊತ್ತಿದೆ. ಬಟ್ ಇಂಥದ್ರಿಂದ ಇಲ್ಲಿ ತನ್ನ ದೇಶದ ಮತ್ತು ತನ್ನ ಪಕ್ಷದ ಕಾರ್ಯಕರ್ತರು ಏನಿದ್ದಾರೆ ಅವ್ರುಗಳಿಗೆ ಒಂದು ಮನೋಬಲ ಬರುತ್ತೆ, ಮನೋಸ್ಥೈರ್ಯ ಬರುತ್ತೆ, ಒಂದು ನಂಬಿಕೆ ಬರುತ್ತೆ ಅನ್ನುವ ಕಾರಣಕ್ಕೆ. ಆಮೇಲೆ ಇನ್ಫ್ಯಾಕ್ಟ್ ಮೋದಿಯವ್ರು ನಾವು ನೋಡಿದ್ದೀವಿ, ಅವರು ಯಾರಿಗಾದರೂ ಕರೆದು ಸುಮಾರು ಸಲ ನೋಡಿದ್ದೀವಿ ನಾವು ಕರ್ನಾಟಕದ ಬೇರೆ ಬೇರೆ ಸ್ಟೇಜ್ಗಳಲ್ಲೂ ಕೆಲವ್ರನ್ನ ಕರೆದು ಬೆನ್ತಟ್ಟಿ. ಸೊ ಅವೆಲ್ಲ ಮಾಡಿದಾಗ ಅವರು ಭಾಳ ಖುಷಿಯಿಂದ ಮನಸಾರೆ ಮಾಡಿರ್ತಾರೆ ಅದನ್ನ. ಏನು ನಾಟಕ ಮಾಡ್ತಾರೆ, ಪಬ್ಲಿಸಿಟಿ ಮಾಡಿ. ಒಬ್ಬ ಮನುಷ್ಯ ಇಷ್ಟ ಆಗಲ್ಲ, ಒಬ್ಬ ಮನುಷ್ಯನ ಹೇಟ್ ಮಾಡ್ತೀನಿ, ಒಬ್ಬ ಮನುಷ್ಯನ ವಿರೋಧಿಸಬೇಕು ಅಂದ್ರೆ ಅವ್ರು ಏನು ಮಾಡಿದ್ರು ಕೆಟ್ಟದಾಗೆ ಕಾಣಿಸುತ್ತೆ. ಅವ್ರು ಅನ್ನದಾನ ಮಾಡಿದ್ರು ಕೆಟ್ಟದಾಗೆ ಕಾಣಿಸುತ್ತೆ, ಅವರು ತಂದು ಶೂ ಹಾಕಿದ್ರು ಕೆಟ್ಟದಾಗಿ ಕಾಣಿಸುತ್ತೆ, ಅವರು ಯಾರಿಗೋ ಸಹಾಯ ಮಾಡಿದ್ರು ಪಬ್ಲಿಸಿಟಿ ಸ್ಟಂಟ್ ಥರನೇ ಕಾಣುತ್ತೆ. ಅದು ಅನ್ಫಾರ್ಚುನೇಟ್, ಏನು ಮಾಡೋಕ್ಕಾಗಲ್ಲ. ಬಟ್ ನಾನು ಹೇಳೋದು, ನಮಗೆ ನೋಡಿದಾಗ ಖುಷಿ ಆಗುತ್ತೆ. ಯಾರಿಗೂ ಮಾಡ್ತಾರೆ, ಯಾರೋ ಎಲ್ಲೋ ಇರುವ ಒಬ್ಬ ವ್ಯಕ್ತಿ ಇವರು ಪ್ರಧಾನಮಂತ್ರಿ ಆಗಬೇಕು ಅಂತ ಆಸೆ ಪಟ್ಟಿದ್ದ ಕಾರಣಕ್ಕೆ ಅವರಾದರೂ ಇವತ್ತವರು 100 ಕೋಟಿ ಜನರಿಗೆ ಅವರೇ ಪ್ರೈಮ್ ಮಿನಿಸ್ಟ್ರು ಎಲ್ಲ ಓಕೆ. ಆದರೆ ಅವನನ್ನು ಗುರುತಿಸಿ, ಅವನು ಊರ ಹತ್ತಿರದಲ್ಲಿ ನಾನು ಯಾವುದೋ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲೊಬ್ಬ ಇದ್ದಾನೆ, ಸರಿ ಆ ಮನುಷ್ಯನ ಗುರುತಿಸಿ ಅವನ್ನ ಕರೆಸಿ ಅವನಿಗೆ ನಾನೇ ಶೂ ಕೊಡಿಸಿ ಇನ್ಮೇಲೆ ಅವ್ನು ಶೂ ಹಾಕೋ ಥರ ಮಾಡ್ತೀನಿ, 14 ವರ್ಷದ ನಂತರ ಶೂ ಹಾಕ್ಕೊಳ್ಳೋ ಥರ ಮಾಡ್ತೀನಿ ಅಂತಂದಾಗ ದಟ್ ಇಸ್ ಗ್ರೇಟ್. ನಿಜವಾಗ್ಲೂ ಅದು ಖುಷಿ ಕೊಡೋ ವಿಚಾರ ಅಂತ ನಂಗೆ ಅನಿಸುತ್ತೆ. ಗೊತ್ತಿಲ್ಲ, ನಾನು ಈಗ ಇದನ್ನು ಹೇಳಿದ ತಕ್ಷಣ ಶುರು ಆಗುತ್ತೆ ಈಗ ಬಕೆಟು ಏನೋ ಗಿಕ್ತ ಅಂತೆಲ್ಲ, ಅದೆಲ್ಲ ಏನಿಲ್ಲ. ನನಗನ್ಸಿದ್ದು ಆನ್ ಹ್ಯುಮ್ಯಾನಿಟಿ ಗ್ರೌಂಡ್ಸ್, ಆನ್ ಹ್ಯುಮ್ಯಾನಿಟಿ ಬೇಸಿಸ್ ನನಗನ್ಸಿದ್ದನ್ನು ನಾನು ಮಾತಾಡ್ತಾ ಇದ್ದೀನಿ. ಸೊ ಐ ಥಿಂಕ್ ಇಟ್ ಇಸ್ ರೈಟ್ ಆ್ಯಂಡ್ ಐ ಥಿಂಕ್ ಇಟ್ಸ್ ಮಚ್ ನೀಡೆಡ್. ಆ ಮನುಷ್ಯನಿಗೆ 14 ವರ್ಷದ ನನ್ನ ವ್ಯರ್ಥ ಪ್ರಯತ್ನ ಆಗಲಿಲ್ವಲ್ಲ, ಅಥವಾ ನನ್ನ ಶಪಥ ವೇಸ್ಟ್ ಆಗಲಿಲ್ವಲ್ಲ, ನನ್ನನ್ನು ಆ ಮನುಷ್ಯ ಗುರುತಿಸಿದ್ರಲ್ಲ, ಅಷ್ಟು ದೊಡ್ಡ ಮನುಷ್ಯ. ಎಲ್ರಿಗೂ ಯಾರಿಗಾದ್ರೂ ಅನ್ಸ್ಬಿಟ್ಟಿರುತ್ತೆ ಅವ್ನು 14 ವರ್ಷದಿಂದ ಚಪ್ಪಲಿ ಹಾಕ್ಕೊಳ್ದೆ ಓಡಾಡ್ತಾ ಇರೋ ಮನುಷ್ಯ. ಬಟ್ ಆ ಮನುಷ್ಯನಿಗೊಂದು ನಂಬಿಕೆ ಇತ್ತು ನೋಡಿ, ಇಲ್ಲ ನಾನು ಒಂದಿನ ಭೇಟಿ ಮಾಡ್ತೀನಿ, ಅಲ್ಲಿ ತನಕ ಹಾಕಲ್ಲ ನಾನು ಚಪ್ಪಲಿ. ಭೇಟಿ ಮಾಡದೆ ಹೋಗ್ಬಿಟ್ರೆ ಚಪ್ಪಲಿ ಇಲ್ಲದೇ ಚಪ್ಪಲಿ ಹಾಕ್ಕೊಳ್ದೇನೆ ನಾನು ಹೋಗ್ಬಿಡ್ಬೋದು ಒಂದಿನ. ಬಟ್ ನನಗೆ ನಂಬಿಕೆ ಇದೆ, ಅವ್ರು ಸಿಗ್ತಾರೆ ಯಾವತ್ತೋ ಒಂದಿನ, 2 ಟರ್ಮ್ ಆದಮೇಲಾದರೂ ಸಿಗ್ತಾರೆ ಅನ್ನೋ ನಂಬಿಕೆ ಇದ್ದಿದ್ದಕ್ಕೆ ಕಾಯ್ತಾ ಇದ್ದ ಆ ಮನುಷ್ಯ. ಸೊ ಹಾಗಾಗಿ ಆ ನಂಬಿಕೆಯನ್ನು ಮೋದಿಯವರು ಉಳಿಸ್ಕೊಂಡಿದ್ದಾರೆ. ಆ ಮನುಷ್ಯನ ನಂಬಿಕೆ ಏನು ಇಟ್ಟಿದ್ದ ಆ ಮನುಷ್ಯ, ಅದು ಅವರಿಗೂ ದ್ರೋಹ ಮಾಡಲಿಲ್ಲ. ನಿಮಗೆ ವಿಡಿಯೋ ನೋಡಿ ಏನು ಅನ್ನಿಸ್ತು ಕಮೆಂಟ್ ಮಾಡಿ ಹೇಳಿ. ಹಾಗೆ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.